ಓಕೆ ಸ್ನೇಹಿತರೆ, ಮೊದಲನೇದಾಗಿ ಪಿ ಸಿ ಒ ಡಿ ಅಥವಾ ಪಿ ಸಿ ಒ ಎಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪಿ ಸಿ ಒ ಡಿ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಕರೀತಾರೆ, ಅಥವಾ ಇದನ್ನು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ. ಮೆಡಿಕಲ್ ಟರ್ಮ್ಸಲ್ಲಿ ಇದನ್ನು ಪಿ ಸಿ ಒ ಎಸ್ ಅಂತ ಕರೀತಾರೆ, ನಾವು ಕಾಮನ್ ಆಗಿ ಇದನ್ನು ಪಿ ಸಿ ಒ ಡಿ ಅಂತ ಕರಿತೀವಿ. ಏನು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಥವಾ ಡಿಸೀಸ್ ಅಂದರೆ, ಪಾಲಿ ಅಂದರೆ ಜಾಸ್ತಿ ಅಂತ, ಓವೇರಿಯನ್ ಅಂದರೆ ಓವರಿ. ಫೀಮೇಲ್ಸಲ್ಲಿ ನಾರ್ಮಲಿ ಓವರಿ ಇರುತ್ತೆ. ಸೊ ಅದರೊಳಗೆ ಏನಾಗುತ್ತೆ, ಒಂದು ತಿಂಗಳಿಗೆ ಪ್ರತಿ ತಿಂಗಳು ಮೆಚ್ಯೂರ್ ಆದಂಥ ಒಂದು ಹೆಣ್ಮಗುವಲ್ಲಿ ಪ್ರತಿ ತಿಂಗಳಿಗೆ ಒಂದು ಎಗ್ ರಿಲೀಸ್ ಆಗ್ತಿರುತ್ತೆ. ಬಟ್ ಈ ಒಂದು ಡಿಸಾರ್ಡರ್ ಬಂದವ್ರಿಗೆ ಏನಾಗುತ್ತೆ ಅಂದರೆ, ಒಂದೇ ತಿಂಗಳಲ್ಲಿ ಸುಮಾರಷ್ಟು ಇಮ್ಮೆಚ್ಯೂರ್ ಎಗ್ಸ್ ಏನಾಗ್ಬಿಡುತ್ತೆ, ರಿಲೀಸ್ ಆಗಿಬಿಡುತ್ತೆ. ಅಂದರೆ ಇದನ್ನು ಇಮ್ಮೆಚ್ಯೂರ್ ಎಗ್ಸ್ ಅಂತ ಹೇಳ್ತಾ ಇರೋದು, ಯಾಕಂದರೆ ಅವು ಮೆಚ್ಯೂರ್ ಆಗಿರಲ್ಲ, ಇಂಥದ್ದು ಜಾಸ್ತಿ ಆಗಿಬಿಡುತ್ತೆ. ಅದೇನಾಗುತ್ತೆ, ಓವರಿ ಒಳಗೆ ಅಕ್ಯುಮುಲೇಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಸಿಸ್ಟ್ ಅಂತ ಕರಿತೀವಿ. ಸೊ ನಾರ್ಮಲಿ ಸಿಸ್ಟ್ ಅಂದರೆ ನೀರ್ಗುಳ್ಳೆ ಅಂತ ಕರೀತಾರೆ, ಬಟ್ ಆ್ಯಕ್ಚುಲಿ ಸಿಸ್ಟ್ ಅಲ್ಲ, ಇದೇನಿದು ಇಮ್ಮೆಚ್ಯೂರ್ ಎಗ್ಸು. ಅದೇನಾಗ್ಬಿಡುತ್ತೆ, ಓವರಿ ಒಳಗೆ ಅಕ್ಯುಮುಲೇಟ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಯಾವಾಗ ಈ ಒಂದು ಇಮ್ಮೆಚ್ಯೂರ್ ಎಗ್ಸು ಓವರಿ ಒಳಗೆ ಅಕ್ಯುಮುಲೇಟ್ ಆಗೋಕ್ಕೆ ಶುರುವಾಗ್ಬಿಡುತ್ತೋ, ಆಗೇನಾಗುತ್ತೆ, ಫೀಮೇಲ್ ಬಾಡಿ ಒಳಗಡೆ ಮೇಲ್ ಹಾರ್ಮೋನ್ಸ್ ಜಾಸ್ತಿ ರಿಲೀಸ್ ಆಗೋಕ್ಕೆ ಶುರುವಾಗುತ್ತೆ. ನಾರ್ಮಲಿ ಫೀಮೇಲ್ಸಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮೇಲ್ ಹಾರ್ಮೋನ್ಸ್ ಅಂದರೆ ಟೆಸ್ಟೋಸ್ಟೆರೋನ್ ರಿಲೀಸ್ ಆಗ್ತಿರುತ್ತೆ. ಬಟ್ ಯಾವಾಗ ಈ ಒಂದು ಇಮ್ಮೆಚ್ಯೂರ್ ಎಗ್ಸು ಓವರಿ ಒಳಗೆ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೋ, ಅಕ್ಯುಮುಲೇಟ್ ಆಗೋಕ್ಕೆ ಶುರುವಾಗಿರುತ್ತೋ, ಆಗೇನಾಗ್ಬಿಡುತ್ತೆ, ಮೇಲ್ ಹಾರ್ಮೋನ್ಸು ಜಾಸ್ತಿ ರಿಲೀಸ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಯಾರಲ್ಲಿ? ಫೀಮೇಲ್ಸಲ್ಲಿ. ಇದನ್ನೇ ನಾವು ಪಿ ಸಿ ಒ ಡಿ ಅಂತ ಕರಿತೀವಿ.